ನೀವು ಕೇಪಬಲ್ ಆಗಿದ್ದೀರಾ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಆದರೆ ಏನಾದರೂ ಮಾತನಾಡಕ್ಕೆ ಹೋದಾಗ ಬಾಯಿ ಒಣಗಿ ಹೋಗುತ್ತಾ? ಮೀಟಿಂಗ್ ಇರಲಿ, ಇಂಟರ್ವ್ಯೂ ಇರಲಿ, ನಾನು ಕೇಪಬಲ್ ಇದ್ದೀನಿ, ಆದರೂ ಕಾನ್ಫಿಡೆನ್ಸ್ ಯಾಕೆ ಬರ್ತಾ ಇಲ್ಲ ಅನ್ನೋ ಪ್ರಶ್ನೆ ನಿಮ್ಮನ್ನು ಕಾಡಿದರೆ ಈ ಕೊಟೇಶನ್ ನಿಮಗಾಗಿ. ಕಾನ್ಫಿಡೆನ್ಸ್ ಕಮ್ಸ್ ಫ್ರಮ್ ಪ್ರಿಪ್ರೇಷನ್. ಸಿದ್ಧತೆಯೇ ಆತ್ಮವಿಶ್ವಾಸದ ಬುನಾದಿ. ಇದು ಬಾಸ್ಕೆಟ್ಬಾಲ್ ಲೆಜೆಂಡ್ ಕೋಬಿ ಬ್ರ್ಯಾಂಟ್ ಅವರ ಹೇಳಿಕೆ. ಆಫೀಸಲ್ಲಿ ಸಡನ್ ಆಗಿ ಬಾಸ್ ಕರೆದು ಟೀಮ್ ಮುಂದೆ ಎಕ್ಸ್ಪ್ಲೇನ್ ಮಾಡಿ ಅಂದಾಗ ಹೊಟ್ಟೆಯಲ್ಲಿ ಶುರುವಾಗೋ ಆ ನಡುಕ, ಟಿಂಗ್ಲಿಂಗ್ ಸೆನ್ಸೇಷನ್, ಎಕ್ಸಾಮ್ಗೆ ಮುನ್ನ ಕಾಡೋ ಆ ಆತಂಕ, ಅಥವಾ ಪಂದ್ಯ ಶುರುವಾಗೋ ಮೊದಲೇ ನಾನು ಗೆಲ್ಲಲ್ಲ ಅನ್ನೋ ಆ ಹತಾಶೆ, ಇವೆಲ್ಲವನ್ನ ನಾವು ಕಾನ್ಫಿಡೆನ್ಸ್ ಕೊರತೆ ಅಂತ ಅಂದ್ಕೊಳ್ತೀವಿ. ನಾವು ನಮ್ಮ ಮನಸ್ಸಿಗೆ ಎಷ್ಟೋ ಸಲ ಹೇಳ್ತೀವಿ, ಈ ಸಲ ಕಾನ್ಫಿಡೆಂಟ್ ಆಗಿರಬೇಕು ಅಂತ. ಆದರೆ ಸರಿಯಾದ ಸಮಯ ಬಂದಾಗ, ಅಂದರೆ ಆ ಕೆಲಸ ಮಾಡೋ ಟೈಮ್ ಬಂದಾಗ ಮತ್ತೆ ಅದೇ ಅಳುಕು, ಅದೇ ಅಂಡರ್ ಕಾನ್ಫಿಡೆಂಟ್ ಫೀಲಿಂಗ್ ನಮ್ಮನ್ನು ಕಾಡೋಕೆ ಶುರುವಾಗುತ್ತೆ. ನಾವು ಆತ್ಮವಿಶ್ವಾಸವನ್ನು ಹೆಚ್ಚಾಗಿ ವ್ಯಕ್ತಿತ್ವದ ಲಕ್ಷಣ, ಒಂದು ಪರ್ಸನಾಲಿಟಿ ಟ್ರೈಟ್ ಅಂತ ತಪ್ಪಾಗಿ ಭಾವಿಸ್ತೀವಿ. ಅದು ಹುಟ್ಟಿನಿಂದಲೇ ಬಂದಿರಬೇಕು ಅಂತ ಕೂಡ ಅಂದ್ಕೊಳ್ತೀವಿ. ಅವನಿಗೆ ಕಾನ್ಫಿಡೆನ್ಸ್ ಇದೆ, ನನಗಿಲ್ಲ, ಅವಳು ಬಾರ್ನ್ ಕಾನ್ಫಿಡೆಂಟ್ ಅಂತ ಹೇಳ್ತಾ ನಮ್ಮನ್ನು ನಾವೇ ದೂಷಿಸ್ಕೊಳ್ತಾ ಇರ್ತೀವಿ. ಆದರೆ ಕೋಬಿ ಬ್ರ್ಯಾಂಟ್ ಅವರ ಈ ಕೊಟೇಶನ್ ಪ್ರಕಾರ ಕಾನ್ಫಿಡೆನ್ಸ್ ಅನ್ನೋದು ನಾವು ಬರೆಸ್ಕೊಳ್ಳೋ ಫೀಲಿಂಗ್ ಅಲ್ಲ, ಅದು ಒಂದು ಎಫೆಕ್ಟ್. ನಾವು ಮಾಡಿದ ಸಿದ್ಧತೆಯ ಒಂದು ಔಟ್ಕಮ್ ಅದು. ಸಿದ್ಧತೆ ಅನ್ನೋದು ಒಂದಿಂದಲೇ ಆಗೋ ಕೆಲಸ ಅಲ್ಲ, ಅದು ನಮ್ಮ ದೈನಂದಿನ ಅಭ್ಯಾಸದಲ್ಲಿ ನಿಧಾನವಾಗಿ ರೂಪುಗೊಳ್ಳುವಂಥದ್ದು. ಈ ದಿನನಿತ್ಯದ ಸಿದ್ಧತೆಯೇ ನಮ್ಮ ತಪ್ಪುಗಳನ್ನ ಸರಿಪಡಿಸುತ್ತೆ, ನಮಗೆ ಸ್ವಲ್ಪ ಸ್ವಲ್ಪವಾಗಿ ಇನ್ನೂ ಉತ್ತಮವಾಗೋ ದಾರಿಗೆ ಕರೆದೊಯ್ಯುತ್ತೆ. ಹೀಗೆ ದಿನದಿನಕ್ಕೂ ನಾವು ನಮ್ಮನ್ನೇ ಚಿಕ್ಕ ಚಿಕ್ಕ ಮಟ್ಟದಲ್ಲಿ ಸುಧಾರಿಸ್ಕೊಂಡಾಗ ಅದು ನಿತ್ಯದ ರಿಹರ್ಸಲ್ ಆಗಿ ಕೆಲಸ ಮಾಡಿ ಕೊನೆಗೆ ನಮ್ಮೊಳಗೆ ಗಟ್ಟಿಯಾದ ಆತ್ಮವಿಶ್ವಾಸವನ್ನ ನಿರ್ಮಿಸುತ್ತೆ. ಆಗ ಜನ ಹೇಳ್ತಾರೆ, ಇವನು ತುಂಬಾ ಕಾನ್ಫಿಡೆಂಟ್ ಆಗಿದ್ದಾನೆ, ಇವಳು ಕಾನ್ಫಿಡೆನ್ಸ್ ಇಂದ ಮಾತಾಡ್ತಾಳೆ ಅಂತ. ಹಾಗಾದ್ರೆ ನಾವು ಕೇಳ್ಕೊಳ್ಳೋ ಪ್ರಶ್ನೆ ಬದಲಾಗಬೇಕು. ನನಗೆ ಕಾನ್ಫಿಡೆನ್ಸ್ ಇದೆಯಾ ಅಂತ ಅಲ್ಲ, ಅದ್ರ ಬದಲಾಗಿ ನಾನು ಬೇಕಾದಷ್ಟು ತಯಾರಿ ಮಾಡ್ಕೊಂಡಿದ್ದೀನಾ ಅಂತ. ಇದೇ ಒಂದು ಟರ್ನಿಂಗ್ ಪಾಯಿಂಟ್. ಕೋಬಿ ಬ್ರ್ಯಾಂಟ್ ಕ್ರೀಡಾ ಇತಿಹಾಸದಲ್ಲಿ ಅತ್ಯಂತ ಶಿಸ್ತಿನ ಆಟಗಾರರಲ್ಲಿ ಒಬ್ರು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 5 ಬಾರಿ ಜಗತ್ತಿನ ಪ್ರಸಿದ್ಧ ಪ್ರೊಫೆಷನಲ್ ಬಾಸ್ಕೆಟ್ಬಾಲ್ ಲೀಗ್ ಆದ NBA ಚಾಂಪಿಯನ್ ಆಗಿ ಹೊರಹೊಮ್ಮದವರು. 2 ಬಾರಿ ಒಲಿಂಪಿಕ್ ಚಿನ್ನದ ಪದಕವನ್ನ ಗೆದ್ದವರು. ಅಷ್ಟೇ ಅಲ್ಲ, ಕ್ರೀಡಾ ಲೋಕದಾಚೆಯೂ ತಮ್ಮ ಪ್ರತಿಭೆಯನ್ನ ತೋರಿಸಿ ಒಂದು ಆಸ್ಕರ್ ಪ್ರಶಸ್ತಿಯನ್ನ ಕೂಡ ಮುಡಿಗೇರಿಸಿಕೊಂಡವರು. ಅವರು ತಮ್ಮ ಮಾಂಬಾ ಮೆಂಟಾಲಿಟಿ ಹೌ ಐ ಪ್ಲೇ ಎಂಬ ಪುಸ್ತಕದಲ್ಲಿ ಒಂದು ವಿಚಾರವನ್ನ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ. ಅವರು ಸಾಧನೆಯ ಹಿಂದೆ ಇದ್ದದ್ದು ಆ ಲೆಜೆಂಡರಿ 666 ರೂಟೀನ್ ಅಂತ. ಅಂದ್ರೆ ಪ್ರತಿದಿನ 6 ಗಂಟೆ ಟ್ರ್ಯಾಕ್ ವರ್ಕೌಟ್, 6 ಗಂಟೆ ಬಾಸ್ಕೆಟ್ಬಾಲ್ ಪ್ರಾಕ್ಟೀಸ್, ವೆಯ್ಟ್ ಲಿಫ್ಟಿಂಗ್. ಜಗತ್ನಲ್ಲಿ ಎಲ್ರಿಗಿಂತಲೂ ಹೆಚ್ಚು ತಯಾರಿ ನನಗಿರ್ಬೇಕು ಅನ್ನೋ ಕಾರಣಕ್ಕೆ ಅವರು ಪ್ರತಿದಿನ ಬೆಳಗಿನ ಜಾವ 4 ಗಂಟೆಗೆನೆ ಜಿಮ್ನಲ್ಲಿ ಇರ್ತಾ ಇದ್ರು. ಕೋಬಿ ಅವರಿಗೆ ಮ್ಯಾಚ್ ಅನ್ನೋದು ಕೇವಲ ಇನ್ನೊಂದು ರಿಹರ್ಸಲ್ ಥರನೇ ಇರ್ತಾ ಇತ್ತು. ಅವರ ಅಸಲಿ ಸಾಧನೆ ನಡೆದದ್ದು ಯಾರೂ ನೋಡದಿದ್ದಾಗ ಆ ಖಾಲಿ ಜಿಮ್ನಲ್ಲಿ, ಬೆಳಗಿನ ಜಾವದ ಆ ಶ್ರಮದಲ್ಲಿ. ಅವರ ಕಾನ್ಫಿಡೆನ್ಸ್ ಬರೀ ಟ್ಯಾಲೆಂಟಿಂದ ಬಂದದ್ದಲ್ಲ, ಅದು ರೂಟೀನ್ನಿಂದ ಸ್ಥಾಪಿತವಾದದ್ದು. ಹಿಸ್ ಕಾನ್ಫಿಡೆನ್ಸ್ ವಾಸ್ ಬಿಲ್ಟ್ ಬೈ ಹಿಸ್ ಡಿಸಿಪ್ಲಿನ್ ಇನ್ ಪ್ರಿಪ್ರೇಷನ್. ಇಶಾ ಫೌಂಡೇಶನ್ ಸಂಸ್ಥಾಪಕರಾದ ಸದ್ಗುರುಗಳು ಇನ್ನೊಂದು ಇಂಟ್ರೆಸ್ಟಿಂಗ್ ಮಾತನ್ನ ಹೇಳ್ತಾರೆ. ಅವ್ರು ಹೇಳ್ತಾರೆ, ಆತ್ಮವಿಶ್ವಾಸವು ಸ್ಪಷ್ಟತೆಯಿಂದ ಬರುತ್ತದೆ, ಅಂದ್ರೆ ಕಾನ್ಫಿಡೆನ್ಸ್ ಕಮ್ಸ್ ಫ್ರಮ್ ಕ್ಲಾರಿಟಿ ಅಂತ. ಉದಾಹರಣೆಗೆ, ನೀವು ಯಾವುದೋ ವಿಷಯದ ಬಗ್ಗೆ ಒಂದು ಭಾಷಣ ಮಾಡಬೇಕು ಅಂದ್ಕೊಳ್ಳಿ. ನಿಮಗೆ ಆ ವಿಷಯದ ಬಗ್ಗೆ ಎಷ್ಟು ಆಳವಾದ ಅರಿವು ಇರುತ್ತೋ ಅಷ್ಟು ಜಾಸ್ತಿ ಕಾನ್ಫಿಡೆನ್ಸ್ ನಿಮ್ಮಲ್ಲಿರುತ್ತೆ. ಅಂದರೆ ನೀವು ಮಾಡ್ತಿರೋ ಸಬ್ಜೆಕ್ಟ್ ನಿಮಗೆ ಕಂಪ್ಲೀಟ್ ಆಗಿ ಇನ್ಡೆಪ್ತ್ ಆಗಿ ಗೊತ್ತಿದ್ರೆ ಆಗ ಯಾರು ಯಾವ ಪ್ರಶ್ನೆ ಕೇಳಿದ್ರು ನಾನು ಆನ್ಸರ್ ಮಾಡಬಲ್ಲೆ ಅನ್ನೋ ಒಂದು ಧೈರ್ಯ ಇರುತ್ತೆ. ಹಾಗಾಗಿ ವಿಷಯದ ಬಗ್ಗೆ ಸ್ಪಷ್ಟತೆ ಮತ್ತು ಆಳವಾದ ಜ್ಞಾನ ಇದ್ದಾಗ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಬೇರೆ ಯಾವುದೋ ಮಟ್ಟದಲ್ಲಿರುತ್ತೆ. ಯಾವಾಗ ನಮಗೆ ವಿಷಯಗಳ ಬಗ್ಗೆ ಸ್ಪಷ್ಟತೆ ಸಿಗುತ್ತಾ ಹೋಗುತ್ತೋ ಆಗ ನಮ್ಮಲ್ಲಿರೋ ಭಯ ಮಾಯವಾಗುತ್ತೆ. ಆ ಕೆಲಸದ ಬಗ್ಗೆ ಪೂರ್ತಿ ಕ್ಲಾರಿಟಿ ಸಿಕ್ಕಾಗ ಗೊಂದಲಗಳೆಲ್ಲ ದೂರವಾಗಿ ಆತ್ಮವಿಶ್ವಾಸ ತಾನಾಗಿಯೇ ಮೂಡುತ್ತೆ. ಸೊ ಕ್ಲಾರಿಟಿ ಬ್ರೀಡ್ಸ್ ಕಾನ್ಫಿಡೆನ್ಸ್. ಇದನ್ನ ಕೋಬಿ ಬ್ರ್ಯಾಂಟ್ ಅವರ ಮಾತಿನ ಜೊತೆಗೆ ಸೇರಿಸಿ ನೋಡಿದ್ರೆ ಸಿದ್ಧತೆ ಅಥವಾ ಪ್ರಿಪ್ರೇಷನ್ ಅನ್ನೋದು ನಮಗೆ ಆ ಸ್ಪಷ್ಟತೆಯನ್ನ ಕೊಡುತ್ತೆ.
ನಾವು ಎಷ್ಟು ಹೆಚ್ಚು ತಯಾರಿ ಮಾಡ್ತೀವೋ ಆ ವಿಷಯದ ಬಗ್ಗೆ ನಮಗೆ ಅಷ್ಟೇ ಹೆಚ್ಚು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಯಾವಾಗ ಕ್ಲಾರಿಟಿ ಸಿಗುತ್ತೋ ಆವಾಗ ಕಾನ್ಫಿಡೆನ್ಸ್ ಅನ್ನೋದು ತನ್ನಷ್ಟಕ್ಕೆ ತಾನೇ ವೃದ್ಧಿಸುತ್ತಾ ಹೋಗುತ್ತೆ. ಆದರೆ ಇದನ್ನು ಪಾಲಿಸುವಾಗ ಒಂದು ವಿಷಯ ಗಮನದಲ್ಲಿರಬೇಕು. ಸಿದ್ಧತೆ ಮಾಡ್ತೀನಿ ಅಂತ ಹೇಳ್ಕೊಂಡು ಅದನ್ನು ಮುಂದೂಡೋಕೆ ನೆಪ ಮಾಡ್ಕೊಳ್ಬಾರ್ದು. ಇನ್ನೂ ಸ್ವಲ್ಪ ತಯಾರಿ ಮಾಡಿದರೆ ನಾನು ಇನ್ನೂ ಕಾನ್ಫಿಡೆನ್ಸ್ ಆಗ್ತೀನಿ ಅಂತ ನಮ್ಮನ್ನೇ ನಾವು ಮೋಸ ಮಾಡ್ಕೊಳ್ಳೋ ಪರಿಸ್ಥಿತಿ ಬರ್ಬೋದು. ಅದನ್ನು ತಪ್ಪಿಸೋಕೆ ಮಧ್ಯೆ ಮಧ್ಯೆ ಸಣ್ಣ ಸಣ್ಣ ಪರ್ಫಾರ್ಮೆನ್ಸ್ ಚೆಕ್ಗಳನ್ನ ಮಾಡಿಕೊಂಡು ನನ್ನ ಸಿದ್ಧತೆ ಸರಿ ಇದೆಯಾ ಅಂತ ನಾವೇ ನಮ್ಮನ್ನು ಪರೀಕ್ಷೆ ಮಾಡ್ತಿರ್ಬೇಕು. ಹಾಗಾಗಿ ಇವತ್ತಿಂದ ಒಂದು ಚಿಕ್ಕ ಬದಲಾವಣೆ ಮಾಡ್ಕೊಳ್ಳೋಣ. ಜೀವನದ ಯಾವುದೇ ಹಂತದಲ್ಲಿ ಯಾವುದೇ ಕೆಲಸ ಮಾಡುವಾಗ ನಮಗೆ ನಮ್ಮಲ್ಲಿ ಕಾನ್ಫಿಡೆನ್ಸ್ ಇಲ್ಲ ಅಂತ ಅನಿಸಿದರೆ ದಯವಿಟ್ಟು ಅಲ್ಲಿಗೆ ಸೋತು ಕುಳ್ಕೊಳ್ಳೋದು ಬೇಡ. ನನಗೆ ಶಕ್ತಿ ಇಲ್ಲ, ನಾನು ಇದನ್ನು ಮಾಡಲಾರೆ ಅಂತ ನಮ್ಮನ್ನೇ ನಾವು ಜಡ್ಜ್ ಮಾಡ್ಕೊಳ್ಳೋದನ್ನು ಬಿಟ್ಟು ನಮಗೆ ನಾವೇ ಒಂದು ಪ್ರಾಮಾಣಿಕವಾದ ಪ್ರಶ್ನೆಯನ್ನು ಕೇಳ್ಕೊಳ್ಳೋಣ. ನಾನು ಆ ಕೆಲಸದಲ್ಲಿ ಕಾನ್ಫಿಡೆಂಟ್ ಆಗಿ ಕಾಣಿಸ್ಕೊಳ್ಳೋ ಮಟ್ಟಿಗೆ ನಿಜವಾಗಿಯೂ ಅದರ ಹಿಂದೆ ಅಷ್ಟೇ ಕೆಲಸ ಮಾಡಿದ್ದೀನಾ, ಅಷ್ಟೇ ತಯಾರಿ ನಡೆಸಿದ್ದೀನಾ ಅಂತ. ಆವಾಗ ನಮಗೆ ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಆಗ ನಮಗೆ ಅರ್ಥವಾಗುತ್ತೆ ಸಮಸ್ಯೆ ಇರೋದು ನಮ್ಮ ಸಾಮರ್ಥ್ಯದಲ್ಲ, ನಮ್ಮ ಸಿದ್ಧತೆಯಲ್ಲಿ ಅಂತ. ಸಿದ್ಧತೆ ಜಾಸ್ತಿ ಆದಂತೆ ಕಾನ್ಫಿಡೆನ್ಸ್ ತಾನಾಗೆ ಹುಡ್ಕೊಂಡು ಬರುತ್ತೆ. ಕೋಬಿ ಬ್ರ್ಯಾಂಟ್ ಅವರ ಈ ಹೇಳಿಕೆ ಆತ್ಮವಿಶ್ವಾಸ ಅನ್ನೋದು ಹುಟ್ಟಿನಿಂದಲ್ಲ, ಕಟ್ಟಿಕೊಳ್ಳೋದು ಅಂತ ನಮಗೆ ತೋರಿಸ್ಕೊಡುತ್ತೆ. ನಿಮ್ಮ ಜೀವನದಲ್ಲಿ ನೀವೇ ಸ್ವತಃ ಕಷ್ಟಪಟ್ಟು ಯಾವುದಾದ್ರೂ ಒಂದು ವಿಷಯದಲ್ಲಿ ಆತ್ಮವಿಶ್ವಾಸವನ್ನು ಹೇಗೆ ಸಂಪಾದಿಸಿದ್ರಿ ಅನ್ನೋದನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕೊಟೇಶನ್ ಜೊತೆಗೆ ಸಿಗ್ತೀನಿ. ನಮಸ್ಕಾರ.